ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರು ರೈತರು ಈಗ ಎಚ್ಚೆತ್ತುಕೊಳ್ಬೇಕಿದೆ. ಕಾರಣ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಹೇಳಿಕೆಯನ್ನ ನೀವು ಗಮನಿಸಿರ್ತೀರಿ. ಒಂದಷ್ಟು ವಾರ್ನಿಂಗ್ಸ್ ಅಥವಾ ಅದರ ಬಗ್ಗೆ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದ್ರು. ಈ ಬಾರಿ ಭೀಕರ ಬರಗಾಲ ಗ್ಯಾರಂಟಿ. ರಾಜ್ಯದ ಪ್ರಮುಖ ಡ್ಯಾಂಗಳಲ್ಲೇ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ನೀರ್ ಸಿಕ್ಕರೆ ಸಾಕಪ್ಪ ಅನ್ನುವಂತ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯದ ಜನರು ರೈತರು ಎಚ್ಚೆತ್ತುಕೊಳ್ಬೇಕು. ನೀರನ್ನ ಆದಷ್ಟು ಕಮ್ಮಿ ಬಳಸಿ, ಮಿತವಾಗಿ ಬಳಸಿ, ಯಥೇಚ್ಛವಾಗಿ ಹೆಂಗ್ ಬೇಕಂಗ್ ಬಳಸಿ. ಅದರಿಂದಾಗಿ ನೀರಿನ ಕೊರತೆ ಎದುರಾಗುವಂತ ಆ ದಿನಗಳು ಬೇಗ ಹತ್ರ ಬರೋ ರೀತಿ ನೋಡ್ಕೋಬೇಡಿ ಅಂತ. ನೋಡಿ, ಈಗ ಅನೇಕ ಜಲಾಶಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ಒಂದೊಂದು ಜಲಾಶಯದ ವಿಜುವಲ್ಸ್ ನಾವು ತೋರಿಸ್ತಾನೆ ಇರ್ತೀವಿ. ಬಡ ಅಂತ ಇದೆ ಜಲಾಶಯ, ನೀರಿಲ್ಲ ಅಂತ. ಯಾಕಂದ್ರೆ ಮಳೆಗಾಲ ಸರಿಯಾಗಿ ಆಗ್ತಾ ಇಲ್ಲ, ಮಳೆ ಸಕಾಲಕ್ಕೆ ಬರ್ತಾ ಇಲ್ಲ. ಇದರಿಂದಾಗಿ ಬರಗಾಲ ಬರುವಂತ ಪರಿಸ್ಥಿತಿ ಇದೆಯಾ? ಹಾಗಾದ್ರೆ ಆ ಒಂದು ಆತಂಕ ಈಗ ಎದುರಾಗ್ತಾ ಇದೆ. ಡ್ಯಾಮ್ ಭರ್ತಿ ಆಗುವವರೆಗೂ ಕೂಡ ಬೆಳೆ ಹಾಕಲೇಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಎಚ್ಚರಿಕೆ ಏನಿದೆ ಆತಂಕಕ್ಕೀಡು ಮಾಡ್ತಾ ಇದೆ. ರಾಜ್ಯದ ರೈತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಕಿವಿ ಮಾತು ಹೇಳಿದ್ದಾರೆ. ಜಲಾಶಯಗಳ ಒಳ ಹರಿವು ಶೂನ್ಯಕ್ಕೆ ಇಳಿದಿದೆ. ತುಂಗಾಭದ್ರಾ ಮತ್ತು ಕೆಆರ್ಎಸ್ಗೆ ಒಳ ಹರಿವು ಕಡಿಮೆ ಇದೆ. ನೀರು ನಂಬಿ ಈ ವರ್ಷ ಬೆಳೆ ಹಾಕಲು ಹೋಗಬೇಡಿ. ನೀರಿಲ್ದೇ ಇದ್ರೆ ನಾವು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಡ್ಯಾಮ್ ತುಂಬುವವರೆಗೂ ಬೆಳೆ ಹಾಕಬೇಡಿ ಅಂತ ರಾಜ್ಯದ ರೈತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿಕೊಂಡ್ರು, ಕಿವಿ ಮಾತನ್ನ ಹೇಳಿದ್ದಾರೆ. ಇದು ಈಗ ರಾಜ್ಯದ ಜನರು ರೈತರನ್ನ ಆತಂಕಕ್ಕೆ ದೂಡ್ತಾ ಇದೆ. ಹಾಗಾಗಿನೇ ಹೇಳ್ತಾ ಇರೋದು, ನಿಮ್ ಮನೇಲಿ ನೀರಿದೆ ಅಂದ ಮಾತ್ರಕ್ಕೆ ಯಥೇಚ್ಛವಾಗಿ ಹೆಂಗ್ ಬೇಕಂಗ್ ಬಳಸೋದಲ್ಲ, ಅದ್ರ ಮಹತ್ವ ತಿಳ್ಕೊಳ್ಳಿ. ಡ್ರಾಟ್ ಸಿಚುವೇಶನ್ ಬಹಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ 0 ಇದೆ ಇನ್ಫ್ಲೋ. ಸೊ ಅದಕ್ಕೆ ಯಾರೇ ಮಂತ್ರಿಗಳಿಗೆ ನಾನು 2-3 ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು 4 ವಿಭಾಗಕ್ಕೆ ಪ್ರವಾಸ ಕೈಗೊಳ್ತೇನೆ, ಹೋಗಿ ಅಲ್ಲಿ ರಿವ್ಯೂ ಮಾಡ್ತೇನೆ. 4 ವಿಭಾಗಕ್ಕೂ ಹೋಗಿ ಮಾಡ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ತಮಗೆ ಈಗಾಗಲೇ ಗೊತ್ತಿದೆ, ಅವರು ಕೂಡ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂಥ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ಸೊ ಈಗಾಗಲೇ ಕೆಲವು ಕಡೆ ಎಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ 0 ಇನ್ಫ್ಲೋ ಇದೆ. 0 ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಭಾಳ ಕಡಿಮೆ ಆಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಭಾಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಡ್ರಾಟ್ ಸಿಚುವೇಶನ್ ಭಾಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ 0 ಇದೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಭಾರಿ ಬರಗಾಲದ ಮುನ್ಸೂಚನೆನ, ಭಾರಿ ಬರಗಾಲದ ಎಚ್ಚರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರೋದ ಬರೀ ರೈತರು ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಜನರು ಕೂಡ ಆತಂಕ ಪಡುವಂತ ವಿಚಾರ ಇದು. ನೀರನ್ನ ಆದಷ್ಟು ಕಮ್ಮಿ ಬಳಸಿ, ಅದ್ರ ಜೊತೆಗೆ ರೈತರು ಬೆಳೆ ಹಾಕ್ಬೇಕು ಅಂದ್ರೆ ಮಳೆ ಬರೋವರೆಗೂ, ನಿಮಗೆ ನೀರ್ ಸಿಗೋವರೆಗೂ ಹಾಕ್ಬೇಡಿ ಅಂದ್ರೆ ಹೆಂಗೆ, ಯಾವ ರೀತಿ ನಿರ್ವಹಣೆ ಮಾಡೋದಕ್ಕಾಗುತ್ತೆ ಅಂತ? ಎಸ್ ಸೌಖ್ಯ, ಕಂಡು ಕರೆಯರಿದಂಥ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ವರದಿಗಳು ಸರ್ಕಾರಕ್ಕೆ ನೀಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಕ್ಯಾಬಿನೆಟ್ ಮುಗಿದ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಏನು ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಯಾವ ರೀತಿ ಡ್ಯಾಮ್ಗಳು ತುಂಬಿದ್ದಾವೆ, ಯಾವ ರೀತಿ ಡ್ಯಾಮ್ಗಳಿಗೆ ಒಳಹರಿವು ಇದೆ ಮತ್ತು ಎಷ್ಟು ನೀರು ಶೇಖರಣೆ ಆಗಿದೆ ಅನ್ನುವಂಥ ದಾಖಲೆಯ ಮಾಹಿತಿಗಳನ್ನು ಬಿಚ್ಚಿಡುವ ಮೂಲಕ ರೈತರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಬರುತ್ತೆ, ಹೀಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ತಮ್ಮ ಬೆಳೆಗಳನ್ನು ರೈತರು ನೋಡಿಕೊಂಡು ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಗಳಿಗೆ ಹೋಗಿ ಒಂದು ಸಭೆಗಳನ್ನು ಮಾಡಿ ಅಲ್ಲಿರುವಂಥ ಪರಿಶೀಲನೆ ನಡೆಸಿ ಅನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ಸಿಎಂ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಕಳೆದ ಬಾರಿಗಿಂತ ಭಾರಿ ಮುಂಗಾರು ಸಾಕಷ್ಟು ಕಡಿತ ಆಗಿದೆ. ಮುಂಗಾರು ಮಳೆ ಬಾರದೆ ನೀರಿನ ಕಡಿತ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಅಲರ್ಟ್ ಆಗಿ ಅನ್ನುವಂಥ ಮೆಸೇಜನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಜೊತೆಗೆ ನೀರನ್ನು ನಂಬಿಕೊಂಡು, ಈ ಒಂದು ಮಳೆಯನ್ನು ನಂಬಿಕೊಂಡು ಬೆಳೆಗಳನ್ನ ಹಾಕಿಕೊಂಡು ರೈತರು ಸಂಕಷ್ಟಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಕಡೆ ಮೆಸೇಜ್ ಆದರೆ, ಏನು ಮಳೆ ಯಾವ ರೀತಿ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹ ಇದೆ, ನೀರಿಗಾಗಿ ಬೇಡಿಕೆಗಳು ಕೂಡ ಹೆಚ್ಚಾಗುವಂಥದ್ದು, ಕಾಲುವೆಗಳಿಗೆ ನೀರು ಬಿಡಿ ಅಂತ ರೈತರು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಮಳೆಯನ್ನು ನಂಬಿಕೊಂಡು ಮತ್ತು ಡ್ಯಾಮ್ಗಳ ನೀರನ್ನು ನಂಬಿಕೊಂಡು ಯಾರೂ ಕೂಡ ಬೆಳೆಗಳನ್ನು ಹಾಕಬೇಡಿ ಅನ್ನೋಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ರೈತರು ಇದಕ್ಕೆ ಎಷ್ಟರ ಮಟ್ಟಿಗೆ ಸೊಪ್ಪಾಗ್ತಾರೆ, ಯಾಕಂದರೆ ಮುಂಗಾರು ಬಿತ್ತನೆ ಈಗಾಗಲೇ ಆಗಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯನ್ನು ನಂಬಿಕೊಂಡು ಒಂದಿಷ್ಟು ಬಿತ್ತನೆ ಕಾರ್ಯಗಳು ಕೂಡ ಆರಂಭವಾಗಿದೆ. ಕೆಲವೊಂದಿಷ್ಟು ಜನರು ಬೋರ್ವೆಲ್ ಮತ್ತು ಬಾವಿಗಳ ಸಹಾಯದಿಂದ ನೀರನ್ನು ಕೂಡ ಬಳಕೆ ಮಾಡಬಹುದು. ಆದರೆ ಡ್ಯಾಮ್ಗಳು ಮತ್ತು ಮಳೆಯನ್ನೇ ಆಧಾರಿತ ಒಂದಿಷ್ಟು ಪ್ರದೇಶಗಳಿರುತ್ತೆ. ಆ ಒಂದು ಪ್ರದೇಶದಲ್ಲಿ ರೈತರು ಸಂಕಷ್ಟಕ್ಕೊಳಗಾಗಬಾರ್ದು. ಈ ನಿಟ್ಟಿನಲ್ಲಿ ಒಂದಿಷ್ಟು ಅಲರ್ಟ್ ಆಗಿ ಅನ್ನುವಂಥ ಮೆಸೇಜನ್ನು ಸಿಎಂ ಅವರು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಮಳೆಯ ಅಭಾವ ಮತ್ತಷ್ಟು ಹೆಚ್ಚಾದರೆ ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ರೈತರ ಜಮೀನುಗಳಿಗೆ ನೀರು ಬಳಕೆ ಮಾಡುವಂಥದ್ದು ಕೂಡ ಸಮಸ್ಯೆ ಹೆಚ್ಚಾಗುತ್ತೆ. ಹೀಗಾಗಿ ಒಂದು ರೈತರಿಗೆ ಒಂದು ಮೆಸೇಜನ್ನು ಸಿಎಂ ಅವರು ಕೊಟ್ಟಿದ್ದಾರೆ. ಬರುತ್ತೆ, ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಿ. ರಾಜ್ಯದಲ್ಲಿ ಈ ಬರೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂದರೆ ಮುಂಗಾರು ಆರಂಭವಾಗಿ 2 ತಿಂಗಳು ಕಳೆದಿದೆ, 20% ಕೂಡ ಮಳೆ ಆಗಿಲ್ಲ. ಹೀಗಾಗಿಯೇ ಒಂದಿಷ್ಟು ಅಲರ್ಟ್ ಆಗಿರಿ ಅನ್ನುವಂಥ ಮೆಸೇಜನ್ನು ಸಿಎಂ ಅವರು ಕೊಟ್ಟಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.